ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ 3 ಭಾರಿ ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡು 31 ಜಿಲ್ಲೆಯಲ್ಲೂ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿರುವಂಥ ಕನ್ನಡಿಗರನ್ನು ಎಚ್ಚರಿಸುವಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ. ಉದ್ದೇಶ ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ಆ ಉತ್ಪನ್ನಗಳ ವಿವರವನ್ನು ಆ ಪ್ಯಾಕೆಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು. ಎರಡನೇದು, ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳು ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು. ಕನ್ನಡಿಗರು ಉದ್ಯಮವನ್ನು ಮಾಡಬೇಕು. ಕನ್ನಡಿಗರು ಹೆಚ್ಚು ಉದ್ಯಮದಲ್ಲಿ ತೊಡಗಿಸ್ಕೋಬೇಕು. ಕನ್ನಡಿಗರು ರಾಜ್ಯದಲ್ಲಿ ಹೆಚ್ಚು ಜನ ಉದ್ಯಮಿಗಳಾಗಬೇಕು ಅನ್ನೋದು ಉದ್ದೇಶ. ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಬಹುತೇಕ ಇಲ್ಲಿವರೆಗೂ ಯಾರೋ ಗುಜರಾತಿಗಳು, ಮಾರ್ವಾಡಿಗಳು, ಬಂಗಾಳಿಗಳು, ಸಿಂಧಿಗಳು ಇವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೆ, ಉದ್ಯಮ ಮಾಡ್ತಾರೆ. ಅದಕ್ಕೋಸ್ಕರ ಆ ಎಲ್ಲ ಉದ್ಯಮವನ್ನು ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರು ಮಾಡುವಂಥ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಮೀಸಲಾಗಿ ಇಡಬೇಕು. ಮತ್ತು ಆ ಏಜೆನ್ಸಿಗಳಲ್ಲಿ ಈಗಿರುವ ಏಜೆನ್ಸಿಗಳಲ್ಲಿ ಒಬ್ಬ ಕನ್ನಡಿಗನ್ನ ಪಾಲುದಾರನಾಗಿ ತಗೋಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ. ಹಾಗೆ ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳಲ್ಲಿ ಉತ್ತರ ಭಾರತದ ಕನ್ನಡ ಗೊತ್ತಿಲ್ಲದ, ಕನ್ನಡದ ಅರಿವಿಲ್ಲದ ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಯಾರಾದರೂ ಹಿಂದಿ ಇಂಗ್ಲಿಷ್ ಗೊತ್ತಿಲ್ಲದವರು ಬ್ಯಾಂಕ್ಗಳಲ್ಲಿ ಹೋಗಿ ವ್ಯವಹಾರ ಮಾಡಬೇಕು ಅಂದಾಗ ನಿಮಗೆ ಹಿಂದಿ ಗೊತ್ತಿದೆಯಾ ಅಂತ ಕೇಳುವ ದುರಂಕಾರದ ವರ್ತನೆಯನ್ನು ಉತ್ತರ ಭಾರತದಿಂದ ಬಂದಂಥವ್ರು ಮಾಡ್ತಾ ಇದ್ದಾರೆ. ನಿಮಗೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರು ಒಬ್ಬ ರೈತನ ಜೊತೆಯಲ್ಲಿ ನಡ್ಕೊಂಡಂಥ ರೀತಿ ನೀತಿಗಳನ್ನು ಗಮನಿಸಿದಾಗ ಎಷ್ಟು ಬೇಸರ ತರುತ್ತೆ ಅಂದರೆ, ಆ ಮ್ಯಾನೇಜರ್ ರೈತರನ್ನು ಕೇಳ್ತಾನೆ, ನಿನಗೆ ಹಿಂದಿ ಗೊತ್ತಿದೆಯಾ? ಹಿಂದಿ ಗೊತ್ತಿದ್ರೆ ಮಾತ್ರ ನನ್ನ ಹತ್ರ ಮಾತಾಡು, ಇಲ್ಲ ಅಂದರೆ ಹಿಂದಿ ಕಲ್ತ್ಕೊಂಡು ಬಂದು ಮಾತಾಡು ಅನ್ನುವ ಮಾತನ್ನು ಹೇಳುವ ದುರಂಕಾರದ ವರ್ತನೆಯನ್ನು ತೋರಿಸ್ತಾನೆ. ಅಂದರೆ ಇಂಥವನ್ನೆಲ್ಲ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಯಾಕೆ ಸಹಿಸ್ಕೋಬೇಕು? ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಕನ್ನಡದ ಗೊತ್ತಿಲ್ಲದ ಉತ್ತರ ಭಾರತದಿಂದ ಬಂದಂಥ ಹಿಂದಿ ರಾಜ್ಯಗಳ ಹಿಂದಿ ಭಾಷಿಕರ ನಡವಳಿಕೆಯನ್ನು ಗಮನಿಸಿದಾಗ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯರಲ್ಲ. ಅದಕ್ಕಾಗಿ ನೀವು ವಾಪಸ್ಸು ನಿಮ್ಮ ರಾಜ್ಯಗಳಿಗೆ ಹೋಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಇನ್ಮೇಲೆ ಕನ್ನಡಿಗರು ಕೆಲಸ ಮಾಡ್ತಾರೆ, ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ
ಅಂತ ಹೇಳಲಿಕ್ಕೋಸ್ಕರ ಈ ಮೂರು ಉದ್ದೇಶಗಳಿಗೂ ಸಹ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಮೊನ್ನೆ ಡಿಸೆಂಬರ್ 27 ನಮ್ಮ ಹೋರಾಟ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅನ್ನುವ ಭಾರಿ ದೊಡ್ಡ ಹೋರಾಟದಲ್ಲಿ ಯಾವ ರೀತಿಯ ಒಂದು ಕಾಯ್ದೆ ಆಯಿತು, ಹಾಗೆ ಈ ಮೂರು ಉದ್ದೇಶಗಳಲ್ಲೂ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಮೂರು ಉದ್ದೇಶಗಳಲ್ಲಿ ಗಮನ ಸೆಳೆಯುವಂಥದ್ದು ಆಗಬೇಕು, ಅವ್ರಿಗೆ ಅರ್ಥ ಆಗಬೇಕು, ರಾಜ್ಯದ ಪರಿಸ್ಥಿತಿ ಅರ್ಥ ಆಗಬೇಕು, ರಾಜ್ಯದ ಕನ್ನಡಿಗರ ಪರಿಸ್ಥಿತಿ ಅರ್ಥ ಆಗಬೇಕು, ಮತ್ತೆ ಕನ್ನಡದ ಭಾಷೆಯ ಪರಿಸ್ಥಿತಿ ಅರ್ಥ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳವಳಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಈ ಮೂರು ವಿಚಾರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳೋದ್ರಲ್ಲಿ ನ್ಯಾಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಕಾಯ್ದೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯವನ್ನ ಮಾಡ್ತಾ ಇದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಇಡೀ 31 ಜಿಲ್ಲೆಯಲ್ಲಿ ನಾವು ಮಹಾಸಂಘರ್ಷ ಯಾತ್ರೆ ನಾವು ನೇರವಾಗಿ ಹೊರಟಿದ್ದೀವಿ. ಯಾರ ಹಿಂದೆ ಮುಂದೆ ಯಾರ ಭಯ, ಯಾವ ಪಕ್ಷ, ಯಾವ ರಾಜಕಾರಣ, ಯಾವ ಜಾತಿ, ಯಾವ ಧರ್ಮ ಅದೆಲ್ಲ ನಮಗೆ ಲೆಕ್ಕಕ್ಕಿಲ್ಲ. ನಮಗೆ ಗೊತ್ತಿರೋದು ಮೂರು: ಒಂದು ಕರ್ನಾಟಕ, ಮತ್ತೊಂದು ಕನ್ನಡಿಗ, ಮತ್ತೊಂದು ಕನ್ನಡ. ಈ ಮೂರು ಮಂತ್ರಗಳೇ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶಗಳು. ಅದಕ್ಕಾಗಿ ಆ ಕಾರಣಕ್ಕಾಗಿ ನಾವೇನು ಮಹಾ ಸಂಘರ್ಷ ಯಾತ್ರೆಗೆ ಹೋಗುವ ಪ್ರಾರಂಭದ ಉದ್ಘಾಟನೆಯನ್ನ ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಘಾಟಿಸುವ ಮುಖಾಂತರ 31 ಜಿಲ್ಲೆಗೆ ಯಾತ್ರೆ, ಮಹಾಸಂಘರ್ಷ ಯಾತ್ರೆ ಹೋಗ್ಲಿಕ್ಕೆ ಇವತ್ತಿಲ್ಲಿಂದ ಪ್ರಾರಂಭ ಆಗ್ತಾ ಇದೆ, ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ 31 ಜಿಲ್ಲೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಈ ಮಹಾಸಂಘರ್ಷ ಯಾತ್ರೆಯಲ್ಲಿ ರಾಜ್ಯದಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೆ ನಾವು ಇದರಿಂದ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ತಕ್ಷಣ ತಾವು ಸಚಿವ ಸಂಪುಟದ ಸಭೆಯನ್ನು ಕರೆದು ತೀರ್ಮಾನ ಮಾಡಬೇಕು. ಈ ಮೂರು ಉದ್ದೇಶಗಳಿಗೆ ಒಂದು ಕಾಯ್ದೆಯನ್ನ ಮಾಡುವಂಥದ್ದು ಅಗತ್ಯ. ಇವತ್ತಿನ ವ್ಯವಸ್ಥೆಗೆ ಕನ್ನಡಿಗರಿಗೆ ಅಗತ್ಯ ಇದೆ ಅನ್ನುವ ಅರಿವನ್ನು ಇಟ್ಕೊಂಡು ಈ ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸ್ತಾ ಇದೆ. ಇಲ್ಲ, 3 ತಿಂಗಳುಗಳ ಕಾಲ ನಾವು ಇಡೀ 31 ಜಿಲ್ಲೆ ಪ್ರವಾಸದ ನಂತರ ಬೆಂಗಳೂರಲ್ಲಿ ಒಂದು ಭಾರಿ ಬೃಹತ್ ಸಮಾವೇಶ ಆಗೋದ್ರೊಳಗಡೆ ಸರ್ಕಾರ ತೀರ್ಮಾನವನ್ನು ತಗೋಬೇಕು ಅನ್ನುವ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದೀವಿ. ನಮಗೆ 3ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿ, ನಮ್ಮ ನಿಯೋಗದ ಜೊತೆಯಲ್ಲಿ 45 ನಿಮಿಷ ಮಾತಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಉದ್ದೇಶಗಳನ್ನು ಅವರಿಗೆ ತಿಳಿಸ್ತೀವಿ. ಅದಾದ ನಂತರ ಸರ್ಕಾರ ಹೇಗೆ ಈ ವಿಚಾರದಲ್ಲಿ ಸ್ಪಂದಿಸುತ್ತೆ ನೋಡಿಕೊಂಡು ನಾವು ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರದ ಈ ಉದ್ದೇಶಗಳ ವಿಚಾರದಲ್ಲಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂತ, ಎಚ್ಚರಿಸುವಂತ, ಕನ್ನಡಿಗರದೇ ಒಂದು ವೋಟ್ ಬ್ಯಾಂಕ್, ಕನ್ನಡದ ವೋಟ್ ಬ್ಯಾಂಕ್ ಭಾರಿ ಭಾರಿ ದೊಡ್ಡ ಉದ್ದೇಶ ಏನಪ್ಪ, ಭಾರಿ ಮುಖ್ಯವಾಗಿ ಇವತ್ತಿನ ಕಾಲಕ್ಕೆ ಆಗಬೇಕಾದ್ದೇನು ಅಂದರೆ, ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ತಮಿಳರ ವೋಟ್ ಬ್ಯಾಂಕ್ ಇದೆ, ತೆಲುಗರ ವೋಟ್ ಬ್ಯಾಂಕ್ ಇದೆ, ಹಿಂದಿ ರಾಜ್ಯಗಳಿಂದ ಬಂದಂಥವರ ವೋಟ್ ಬ್ಯಾಂಕ್ ಇದೆ, ಎಲ್ಲ ವೋಟ್ ಬ್ಯಾಂಕ್ ಇದೆ. ಆದರೆ ಕನ್ನಡದ ವಿಚಾರದಲ್ಲಿ ಇವತ್ತರೆಗೂ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಇಲ್ಲ. ಹಾಗಾಗಿ ಯಾರು ಕನ್ನಡದ ಪರವಾಗಿ ನಿಂತ್ಕೋತಾರೆ,
ಯಾರು ಕರ್ನಾಟಕದ ಪರವಾಗಿ ನಿಂತ್ಕೋತಾರೆ, ಯಾರು ಕನ್ನಡಿಗರ ಪರವಾಗಿ ನಿಂತ್ಕೋತಾರೆ, ಅವ್ರ ಪರವಾಗಿ ಕನ್ನಡಿಗರು ನಿಂತ್ಕೋಬೇಕು ಅನ್ನುವ ತೀರ್ಮಾನವನ್ನು ಮಾಡಬೇಕು ಅನ್ನುವ ಕನ್ನಡಿಗರನ್ನ ಎಚ್ಚರಿಸುವ, ಜಾಗೃತಿ ಮೂಡಿಸುವಂಥ ಹೋರಾಟವೇ ಮಹಾ ಸಂಘರ್ಷ ಯಾತ್ರೆ. ಯಾಕೆಂದರೆ ಕರವೇ ಏನು ಇವತ್ತೇನು ಸಂಘರ್ಷಕ್ಕೆ ಇಳಿದಿದ್ದಲ್ಲ, ಸಂಘರ್ಷಕ್ಕೆ ಇಳಿದು 26 ವರ್ಷ ಆಗಿದೆ. ಹಾಗಾಗಿ ಇಲ್ಲಿವರೆಗೂ ಸಂಘರ್ಷ ನಡೀತಾ ಇತ್ತು. ಕರ್ನಾಟಕ ಸರ್ಕಾರ ಸರಿಯಾದ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಮಹಾ ಸಂಘರ್ಷ ಪ್ರಾರಂಭ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.